ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈಗ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸಗೊಬ್ಬರ ಸಿಗ್ತಾ ಇಲ್ಲ, ಹೀಗಾಗಿ ರೈತರ ಪರಿಸ್ಥಿತಿ ಅತಂತ್ರ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ? ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ರೈತರಿಗೆ ನೇರವಾಗಿ, ಮತ್ತೊಂದು ಕಡೆಯಲ್ಲಿ ಗೊಬ್ಬರದ ಕೊರತೆ ಉಂಟಾಗಿದೆ. ಮುಂಗಾರು ಮಳೆ ಆರಂಭ ಆಗಿದೆ. ಸೊ ಈ ಸಂದರ್ಭದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಬೇಕಾದಂತಹ ಗೊಬ್ಬರಗಳನ್ನ ಬಿತ್ತನೆ ಬೀಜಗಳನ್ನ ಹಾಕೋದು ಸಾಮಾನ್ಯ. ಇಂಥ ಒಂದು ಸಂದರ್ಭದಲ್ಲಿ ರಸಗೊಬ್ಬರದ ಕೊರತೆ ಈಗ ನೇರವಾಗಿ ರೈತರಿಗೆ ಕಾಣ್ತಾ ಇದೆ. ಗೊಬ್ಬರ ಸಿಗದೆ ರೈತರು ಬೀದಿ ಪಾಲಾಗಿದ್ದಾರೆ. ಯಾರು ಕೂಡ ತಮ್ಮ ಪರಿಸ್ಥಿತಿಯನ್ನ, ತಮ್ಮ ಗೋಳನ್ನ ಕೇಳೋರೇ ಇಲ್ಲ ಅಂತ ಹೇಳಿ ರೈತರು ರಾಜ್ಯಾದ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಗೊಬ್ಬರದ ಕೊರತೆಗೆ ಅಸಲಿ ಕಾರಣ ಏನು? ಹಾಗಾದ್ರೆ ಗೊಬ್ಬರ ಸಮಸ್ಯೆಯ ಪರಿಹಾರಕ್ಕೆ ಸರ್ಕಾರ ಏನ್ ಮಾಡುತ್ತೆ? ಮಳೆಗಾಲ ಆರಂಭ ಆಗಿದೆ, ಮುಂಗಾರು ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ರೈತರು ತಮ್ಮ ಗದ್ದೆಗಳಿಗೆ, ತೋಟಗಳಿಗೆ ಹಾಕಬೇಕಾಗಿರುವಂತಹ ರಸಗೊಬ್ಬರಗಳ ಲಭ್ಯತೆ ಇಲ್ಲ, ಬೇಕಾದಷ್ಟು ಸಿಗ್ತಾ ಇಲ್ಲ. ನಿತ್ಯವೂ ಕೂಡ ಸಾಲುಗಟ್ಟಿ ನಿಲ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಮಗೆಷ್ಟು ಅಗತ್ಯ ಇದೆಯೋ ಆ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಅಧಿಕಾರಿಗಳ ಜೊತೆಗೆ ನಿತ್ಯವೂ ಕೂಡ ವಾಗ್ವಾದ ನಡೆಸಬೇಕಾದಂತಹ ಪರಿಸ್ಥಿತಿ. ಒಂದು ಕಡೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಡ್ತಾ ಇದ್ರೆ, ಇಲ್ಲಿ ನೇರವಾಗಿ ಅದರ ಪರಿಣಾಮವನ್ನು ಎದುರಿಸ್ತಾ ಇರೋದು ನಮ್ಮ ಅನ್ನದಾತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಮುಂಗಾರು ಸಂಭ್ರಮದ ನಡುವೆ ರೈತರಿಗೆ ರಸಗೊಬ್ಬರದ ಶಾಕ್. ಒಂದು ಕಡೆ ಗೊಬ್ಬರದ ಬೆಲೆ ಗಗನಕ್ಕೆ ಏರ್ತಾ ಇದೆ, ಮತ್ತೊಂದು ಕಡೆ ಸಿಗೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಗೊಬ್ಬರ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಮುಂಗಾರು ಬಿತ್ತನೆಯ ಸಂದರ್ಭದಲ್ಲೇ ರೈತರು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬೀದರ್ನ ಗಾಂಧಿಗಂಜ್ನ ಗೊಬ್ಬರ ಅಂಗಡಿಯಲ್ಲಿ ರೈತರು ದೌಡಾಯಿಸಿದ್ದಾರೆ. ಆದರೆ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಗೊಬ್ಬರಕ್ಕಾಗಿ ಅಂಗಡಿಯಿಂದ ಅಂಗಡಿಗೆ ರೈತರು ಅಲೆದಾಡ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ 400ರಿಂದ 500 ರೂಪಾಯಿ ಹೆಚ್ಚಳ ಆಗಿದೆ ಪ್ರತಿ ಚೀಲ ಗೊಬ್ಬರಕ್ಕೆ. ಮುಂಗಾರು ಆರಂಭದಲ್ಲೇ ಈ ಪ್ರಮಾಣದಲ್ಲಿ ಬೆಲೆ ಏರಿಕೆಯಾಗಿದೆ. ಅದರ ಜೊತೆಗೆ ಸಿಗೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಹೀಗಾಗಿ ರೈತರ ಕಷ್ಟವನ್ನ ಯಾರು ಕೂಡ ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮತ್ತೆ ಯುದ್ಧ ಪುನರಾರಂಭಗೊಂಡಿದೆ. ಇದರ ಎಫೆಕ್ಟ್ ಈಗ ನೇರವಾಗಿ ದೇಶದ ಬೆನ್ನೆಲುಬು ಅನ್ನದಾತರಿಗೆ ಕೂಡ ತಟ್ಟಿರ್ತಕ್ಕಂಥದ್ದು. ಯಾಕಂದರೆ ರಸಗೊಬ್ಬರ ಹಾಗೂ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಯ ಉಂಟಾಗಿರುವ ಕಾರಣಕ್ಕಾಗಿ ಒಂದು ಕಡೆ ರಸಗೊಬ್ಬರದ ಬೆಲೆ ಗಗನಕ್ಕೇರಿದರೆ, ಮತ್ತೊಂದೆಡೆ ರಸಗೊಬ್ಬರದ ಕೊರತೆ ಕೂಡ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಸದ್ಯ ನಾವು ಬೀದರ್ ನಗರದ ಗಾಂಧಿಗಂಜ್ನಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ಫರ್ಟಿಲೈಸರ್ಸ್ನ ಒಂದು ಅಧಿಕೃತ ವಿತರಕರ ಒಂದು ಶಾಪ್ನ ಮುಂಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಗಾಂಧಿಗಂಜ್ನಲ್ಲಿರ್ತಕ್ಕಂಥ ಹಲವು ಶಾಪ್ಗಳಾಗಿ ರೈತರು ಬೇರೆ ಬೇರೆ ಹಳ್ಳಿಗಳಿಂದ ರಸಗೊಬ್ಬರದ ಒಂದು ಖರೀದಿ ಮಾಡಲು ಕೂಡ ಬರ್ತಾರೆ. ಆದರೆ ಇಲ್ಲಿ ರಸಗೊಬ್ಬರದ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಜೊತೆಗೆ ರಸಗೊಬ್ಬರದ ಬೆಲೆ ಏರಿಕೆ ಕೂಡ ಈಗ ರೈತರನ್ನು ಕಂಗಾಲಾಗುವಂತೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾದ್ರಿ. ಈ ಒಂದು ಶಾಪ್ನ ಮುಂಭಾಗದಲ್ಲಿ DAP ನೋ ಸ್ಟಾಕ್ ಅಂತೇಳಿ ಬೋರ್ಡನ್ನು ಕೂಡ ಹಾಕಲಾಗಿದೆ. ಇದು ಕೇವಲ ಇದೇ ಒಂದು ಶಾಪ್ನ ಮುಂಭಾಗದಲ್ಲಿ ಹಾಕಲಾದ ಒಂದು ಬೋರ್ಡ್ ಮಾತ್ರ ಅಲ್ಲ, ಹಲವು ಶಾಪ್ಗಳಲ್ಲಿ ಇದೇ ರೀತಿಯಾಗಿ DAP ನೋ ಸ್ಟಾಕ್ ಅಂತೇಳಿ ಈಗಾಗಲೇ ಬೋರ್ಡ್ಗಳನ್ನು ಈ ಒಂದು ಶಾಪ್ನ ಮಾಲೀಕರು ಕೂಡ ಹಾಕಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು DAP ಇರ್ಬೋದು, ನೀಮ್ ಕೋಟೆಡ್ ಯೂರಿಯಾ ಇರ್ಬೋದು, MOP ಇರ್ಬೋದು, ಹಲವು ರೀತಿಯ ಒಂದು ರಸಗೊಬ್ಬರದ ಏನು ಬೆಲೆ ಕೂಡ ಈಗ ಗಗನಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಅದು ರಸಗೊಬ್ಬರಗಳ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಅಂತಕ್ಕಂಥದ್ದು ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ DAP ಇರ್ತಕ್ಕಂಥದ್ದು ಓಲ್ಡ್ MRP 1350 ಇತ್ತು. ಆ ನಂತರದಲ್ಲಿ 2025ಕ್ಕೆ ಏರಿಕೆ ಆಗಿದೆ. ಈಗ ಸದ್ಯದ ಒಂದು ಹೊಸ MRP ಅಂದರೆ 2250 ರೂಪಾಯಿ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ 2020 ಕೂಡ ಇದೆ. ಅಂದರೆ ಇದು 2020 ಹಳೆಯ ಒಂದು ದರ 1450 ಇತ್ತು. ಆ ನಂತರದಲ್ಲಿ 1500ಕ್ಕೆ ಏರಿಕೆ ಇದೆ. ಜೊತೆಗೆ 1800 ರೂಪಾಯಿ ಮತ್ತೆ ಏರಿಕೆ ಆಗಿದೆ. ಈ ಸದ್ಯದಲ್ಲಿ 2100 ರೂಪಾಯಿ ಇರ್ತಕ್ಕಂಥದ್ದು. ಇದು DAP 2020 ಸೇರಿದಂತೆ ಹಲವು ರೀತಿಯ ಒಂದು ರಸಗೊಬ್ಬರಗಳ ಬೆಲೆ ಏರಿಕೆಯಿಂದಾಗಿ ಈಗ ಸಾಕಷ್ಟು ರೈತರು ಸಂಕಷ್ಟ ಸಿಲುಕಿರ್ತಕ್ಕ. ಯಾಕಂದರೆ ಸಕಾಲಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ, ರೈತರಿಗೆ ಸಮರ್ಪಕವಾಗಿರ್ತಕ್ಕಂಥ ಮಳೆ ಆಗಿದೆ, ಬಿತ್ತನೆ ಕಾರ್ಯ ಕೂಡ ಬಲು ಜೋರಾಗಿ ನಡೀತಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ರಸಗೊಬ್ಬರಗಳ ಒಂದು ಬೆಲೆ ಏರಿಕೆ ಜೊತೆಗೆ ರಸಗೊಬ್ಬರಗಳ ಒಂದು ನೋ ಸ್ಟಾಕ್ನಿಂದಾಗಿ ಸಾಕಷ್ಟು ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕ. ಯಾಕಂದರೆ DAP ಅಂದರೆ ರೈತರ ಬಿತ್ತನೆ ಕಾರ್ಯಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ರಸಗೊಬ್ಬರ. ಅಂಥ ರಸಗೊಬ್ಬರ ಈಗ ಕೊರತೆ ಆಗಿರೋದ್ರಿಂದ ರೈತರಿಗೆ ಕಂಗಾಲಾಗುವಂತೆ ಮಾಡಿದೆ. ಇಲ್ಲಿ ಈ ಮಾಲೀಕರು ಕೂಡ ಮಾತ್ರ ಸರಿಗ ರಸಗೊಬ್ಬರಗಳ ಒಂದು ಬೆಲೆ ಏರಿಕೆ
ಒಂದು ಕಡೆ ಆದರೆ ಇನ್ನೊಂದು ಕಡೆ ರಸಗೊಬ್ಬರಗಳ ಒಂದು ನೋ ಸ್ಟಾಕ್ ಅಂತಕ್ಕಂಥ DAP ಬೋರ್ಡು. ಇದು ಯಾವ ರೀತಿಯಾಗಿ ರೈತರಿಗೆ ಅನಾನುಕೂಲ ಆಗಿದೆ, ಜೊತೆಗೆ ಬಿತ್ತನೆ ಕಾರ್ಯದಲ್ಲಿ ಈ ರೀತಿ ಸಮಸ್ಯೆ ಅನುಭವಿಸಿದ್ರೆ ರೈತರು ಯಾವ ರೀತಿ ಬದುಕೋದಂತ. ರೈತರಿಗೆ ನಾವು ಆಲ್ಮೋಸ್ಟ್ ಬೀದರಿಂದ ಒಂದು 30-40% ಗೊಬ್ಬರ ವಿತರಣೆ ನನ್ನ ಅಂಗಡಿಯಿಂದನೇ ಆಗ್ತದೆ. ನಾವು ಹೋಲ್ಸೇಲ್ ವಿತರಕರು ಇದ್ದೀವಿ, ಅದೇ ಥರ ರಿಟೇಲ್ ವಿತರಕರು ಇದ್ದೀವಿ. ಸರ್, ಫಸ್ಟ್ ಆಫ್ ಆಲ್ ನಾವು ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಮಯದಲ್ಲಿ ವಾರ್ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ವಾರ್ ಅಂದರೆ ಇದರಿಂದ ಬರೋದು ಮೇನ್ ಫಾಸ್ಫರಸ್, ಹಾರ್ಮೋಸ್ಲಿಂದ ನಮ್ಮಂತ ಬರುವಂಥ ಫಾಸ್ಫರಸ್ಲಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು DAP, ಡೈ ಅಮೋನಿಯಂ ಫಾಸ್ಫೇಟ್ ಅಂತಾರೆ. ಆ DAP ಬದಲು ನಾವು ಸಾಕಷ್ಟು ಸರ್ಕಾರ ಇಲಾಖೆ ಈಗಾಗಲೇ ಒಂದು 4 ತಿಂಗಳಿಂದ ಸತತ ಪ್ರಯತ್ನ ಮಾಡ್ತಾಯಿದೆ. ಲಾಸ್ಟ್ ಇಯರು ಹೇಳಿದ್ವಿ ನಾವು, ಇದು ಮುಂದೆ ಬರುವ ದಿನಗಳಲ್ಲಿ DAP ಅಭಾವ ಆಗೋದು ಖಚಿತ, ಇದೇ ಥರ ಮುಂದೆ ಯೂರಿಯಾ ಅಭಾವ ಆಗೋದು ಖಚಿತ. ಅದರ ಸಲುವಾಗಿ ನಾವೇನು ಹೇಳಿದ್ವಿ ಅಂದರೆ, ಸರ್ ನ್ಯಾನೋ DAP ಯೂಸ್ ಮಾಡಿರಿ. ಈ ನ್ಯಾನೋ DAP ಇದು ಅಷ್ಟೇ ಕೆಲಸ ಮಾಡ್ತದೆ, ಏನು 1 ಚೀಲ DAP ಗೊಬ್ಬರ ಕೆಲಸ ಮಾಡ್ತದೆ, ಇದನ್ನು ಅಷ್ಟೇ ಕೆಲಸ ಮಾಡ್ತದೆ. ಬಟ್ ರೈತರಿಗೆ ಇದ್ರ ಇನ್ನೂ ಅರಿವು ಆಗ್ತಾ ಇಲ್ಲ. ಕೆಲವರು ರೈತರು ರಿಸಲ್ಟ್ ಬಂದಿದೆ ಅಂತಾರೆ, ಕೆಲವರು ರೈತರು ಬಂದಿಲ್ಲ ಅಂತಾರೆ. ಬಟ್ ನಾವು ಕೊಡೋ ಪ್ರಕಾರ ನ್ಯಾನೋ DAP ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ಭೂಮಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಕ್ಯಾಮ್ರಾಮನ್ ಶರಣ್ ಕುಮಾರ್ ಜೊತೆ ಪರಶುರಾಮ ಐಕೂರು, ಶರಣ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.